ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ಮನೆಯಲ್ಲೇ ಈಸಿಯಾಗಿ ಮಾವಿನ ಹಣ್ಣಿನಿಂದ ಡೆಸರ್ಟ್ ಹೇಗೆ ಮಾಡಬೇಕು ತೋರಿಸ್ತೀನಿ ರೀ. ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣ ಖರ್ಜೂರ ಹಾಗೂ ಒಣ ದ್ರಾಕ್ಷಿ ಎಲ್ಲ ಸಣ್ಣದಾಗಿ ಹಚ್ಕೊಳ್ಳಿ. ಒಂದು ಕಪ್ಪಲ್ಲಿ 2 ಸ್ಪೂನು ಸಬ್ಜಾ ಬೀಜ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಳಿ. ಒಂದು ಬಾಣಲಿಯಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಳಿ. ನಾನು ಇದಕ್ಕೆ ಗಟ್ಟಿ ಹಾಲು ತಗೊಂಡಿದ್ದೀನಿ ರೀ. ಒಂದು ಕಪ್ಪಲ್ಲಿ 2 ಸ್ಪೂನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಳ್ಳಿ. ಹಾಲು ಕುದಿಯುವಾಗ ಸ್ವಲ್ಪ ಹಾಲನ್ನ ಕಸ್ಟರ್ಡ್ ಪೌಡ್ರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಸ್ಟರ್ಡ್ ಪೌಡ್ರ್ ಹಂಗೆ ಹಾಕಿದ್ರೆ ಅದು ಉಂಡೆ ಕಟ್ಟತ್ತೆ ರೀ. ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ಉಂಡೆ ಕಟ್ಟಲ್ಲ. ಈಗ ಇದನ್ನೆಲ್ಲ ಕುದೀತಿರೋ ಹಾಲಿಗೆ ಹಾಕಿ ಹಂಗೆ ಅರ್ಧ ಕಪ್ಪು ಸಕ್ಕರೆ ಹಾಕಿ. ಇದು ಅರ್ಧ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ರೀ. ನೋಡಿ ಅರ್ಧ ಆಗಿದೆ ಅಲ್ವಾ. ಸ್ಟವ್ ಆಫ್ ಮಾಡಿ ಹಾಲು ತಣ್ಣಗಾಗ್ಲಿ. ಅರ್ಧ ಕಪ್ಪು ಲೈಲಾನ್ ಸಬ್ಬಕ್ಕಿ ತಗೊಂಡಿದ್ದೀನಿ ರೀ. ನೀರು ಚೆನ್ನಾಗಿ ಕುದಿಯೋವಾಗ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ಅಲ್ವಾ. ಈಗ ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಆಮೇಲೆ ತಣ್ಣೀರಲ್ಲಿ ಹಾಕಬೇಕು ರೀ. ನಾನು ಅದನ್ನು ತೋರಿಸೋದು ಮಿಸ್ ಆಗಿದ್ದೀನಿ. ಒಂದು ಮಾವಿನ ಹಣ್ಣು ತಗೊಂಡು ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ತಗೊಂಡು ಒಂದು ಜಾರ್ಗೆ ಹಾಕ್ಕೊಳ್ಳಿ. ನಾವು ಕುದಿಸಿದೀವಲ್ಲ ಹಾಲು, ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ನುಣ್ಣಗಾಗಿದೆ ಅಲ್ಲ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನೆನೆಸಿರೋ ಸಬ್ಜಾ ಬೀಜ, ಸ್ವಲ್ಪ ಮಾವಿನಣ್ಣು ಪೀಸ್ ಹಾಕ್ಕೊಳ್ಳಿ. ಹಂಗೆ ಬೇಯಿಸಿರೋ ಸಬ್ಬಕ್ಕಿನೂ ಹಾಕ್ಕೊಳ್ಳಿ. ಎಲ್ಲ ಹಚ್ಕೊಂಡಿದ್ದೀವಲ್ಲ ಡ್ರೈ ಫ್ರೂಟ್ಸು, ಅದೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಅವರು ಫ್ರಿಜ್ಜಲ್ಲಿಟ್ಟು ತೆಗೆದ್ರೆ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿರೋ ಮಾವಿನ ಹಣ್ಣಿನ ಡೆಸರ್ಟ್ ರೆಡಿ ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.